ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 9 ಮನಸಾದೇವಿಯ ಉಪಾಖ್ಯಾನ. ಕಶ್ಯಪ ಋಷಿಯ ಮಾನಸಪುತ್ರಿಯು ಮನಸಾದೇವಿ. ಮನಸ್ಸಿನಿಂದ ಧ್ಯಾನ ಮಾಡಿದರೆ ದರ್ಶನ ನೀಡುವವಳು ಮನಸಾದೇವಿ. ಮನಸ ಪರಮಾತ್ಮನನ್ನು ಧ್ಯಾನಿಸಿ ಯೋಗದಿಂದ ಆನಂದ ಪಡೆದುಕೊಂಡವಳು ಮನಸಾದೇವಿ. ಈ ದೇವಿಯು ಶ್ರೀಕೃಷ್ಣನನ್ನು ಕುರಿತು ಶ್ರೀಂ ಹ್ರೀಂ ಕ್ಲೀಂ ಕೃಷ್ಣಾಯ ನಮಃ ಎಂಬ ಮಂತ್ರವನ್ನು ಜಪಿಸುತ್ತಾ ಶರೀರವು ಜೀರ್ಣವಾಗುವವರೆಗೆ ತಪಸ್ಸನ್ನು ಮಾಡಿ ಶ್ರೀಕೃಷ್ಣನಿಂದಲೇ ಜರತ್ಕಾರು ಎಂಬ ಹೆಸರನ್ನು ಪಡೆದಳು. ಮಹಾತಪೋನಿಧಿಯಾದ ಮನಸಾದೇವಿಯು ಗೌರವರ್ಣದವಳಾದ್ದರಿಂದ ಜಗದ್ಗೌರಿ, ಶಿವನ ಶಿಷ್ಯಳಾದ್ದರಿಂದ ಶೈವಿ, ವಿಷ್ಣು ಭಕ್ತಳಾದ್ದರಿಂದ ವೈಷ್ಣವಿ, ನಾಗಗಳ ಪ್ರಾಣ ಸಂರಕ್ಷಕಿಯಾದ್ದರಿಂದ ನಾಗೇಶ್ವರಿ, ವಿಷವನ್ನು ನಾಶ ಮಾಡಿದ್ದರಿಂದ ವಿಷಹರಿ ಎಂಬ ಹೆಸರುಗಳಿಂದ ಪ್ರಸಿದ್ಧಳಾಗಿರುವಳು. ಎಲ್ಲ ಲೋಕಗಳಲ್ಲಿ ಪೂಜಿಸಲ್ಪಡುತ್ತಿರುವಳು. ಮನಸಾದೇವಿಯು ಶಿವನಿಂದ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತಳು. ಆಸ್ತಿಕ ಮಾತಾ, ಜರತ್ಕಾರ ಪ್ರಿಯೆ, ಮಹಾಜ್ಞಾನಯುತ ಎಂದು ಕರೆಯುವರು. ಈ ದೇವಿಯನ್ನು ಪೂಜಿಸುವವರು ವಿಷಪಾನ ಮಾಡಬಲ್ಲರು, ಮಹಾಸಿದ್ಧರಾಗುವರು, ನಾಗಗಳೊಡನೆ ಆಟವಾಡಬಲ್ಲರು, ವಿಷ್ಣುವಿನ ಆಪ್ತ ಮಿತ್ರರಾಗುವರು. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಮನಸಾದೇವೈ ಸ್ವಾಹ ಎಂದು 5 ಲಕ್ಷ ಜಪ ಮಾಡಬೇಕು. ಕಶ್ಯಪ ಋಷಿಯು ಈ ಮಂತ್ರ ಜಪದಿಂದ ಅನೇಕ ವಿಷಹರ ಮಂತ್ರಗಳನ್ನು ಲೋಕಕ್ಕೆ ಕೊಟ್ಟನು. ಶಿವನು ಮನಸಾದೇವಿಗೆ ಜರತ್ಕಾರುವೆಂಬ ಮುನಿಯನ್ನೇ ಮದುವೆಯಾಗೆಂದು ಹೇಳಿದನು. ಜರತ್ಕಾರು ಮುನಿಯು ಮನಸಾದೇವಿಯ ತೊಡೆಯ ಮೇಲೆ ತಲೆ ಇಟ್ಟು ತಪಸ್ಸು ಮಾಡುತ್ತಿದ್ದನು. ಸಂಧ್ಯಾ ಸಮಯವೆಂದು ಧರ್ಮಲೋಪವಾಗುವುದೆಂದು ಪತಿಯನ್ನು ಮನಸಾದೇವಿ ಎಚ್ಚರಗೊಳಿಸಿದಳು. ಜರತ್ಕಾರುವಿಗೆ ಕೋಪ ಬಂದಿತು. ಸತಿಯನ್ನು ಬಿಟ್ಟು ಹೊರಟನು. ಪತಿಯ ಪಾದಗಳಿಗೆರಗಿ ಮನಸ್ಸ ಕ್ಷಮೆಯಾಚನೆ ಮಾಡಿದಳು. ಅದಕ್ಕೆ ಜರತ್ಕಾರು ಮುನಿಯು ನನ್ನ ಆರ್ಘ್ಯವನ್ನು ತೆಗೆದುಕೊಳ್ಳದೆ ಸೂರ್ಯನು ಮುಳುಗುವುದೆಂದರೇನು ಎನ್ನಲು ಸೂರ್ಯನೂ ಬಂದು ಮುನಿಯನ್ನು ಸಮಾಧಾನ ಮಾಡಿದನು. ಬ್ರಹ್ಮಜ್ಞಾನಿಗಳ ಮನಸ್ಸು ಬೆಣ್ಣೆಯಂತೆ ಮೃದು. ಅವರ ಕೋಪವು ಕ್ಷಣ ಮಾತ್ರ. ತಮ್ಮ ತೇಜಸ್ಸಿನಿಂದ ಮತ್ತೆ ಜಗತ್ತನ್ನು ಸೃಷ್ಟಿ ಮಾಡಬಲ್ಲರು. ಆದುದರಿಂದ ಬ್ರಹ್ಮಜ್ಞಾನಿಯನ್ನು ಬೇಸರಪಡಿಸಬಾರದು. ಮನಸಾದೇವಿಯು ತ್ರಿಮೂರ್ತಿಗಳನ್ನು ಪ್ರಾರ್ಥಿಸಿದಳು. ಶ್ರೀಕೃಷ್ಣನು ಜರತ್ಕಾರ ಮುನಿ ಮಕ್ಕಳನ್ನು ಪಡೆಯದೆ ಮಡದಿಯನ್ನು ತ್ಯಾಗ ಮಾಡಬಾರದು, ವಂಶವನ್ನು ಉದ್ಧಾರ ಮಾಡಿ ತಪಸ್ಸಿಗೆ ಹೋಗಬಹುದು ಎಂದನು. ಹರಿಭಕ್ತನೇ ನಿಜವಾದ ಬಂಧುವು, ಹರಿಯ ಕವಚವನ್ನು ತೊಡಿಸುವವನೇ ತಂದೆಯು, ಯಮನ ಭಯವನ್ನು ಕಳೆಯುವ ದಯೆಯೇ ಸಹೋದರಿಯು, ವಿಷ್ಣು ಮಂತ್ರವನ್ನು ಉಪದೇಶಿಸುವವನೇ ನಿಜವಾದ ಗುರುವು. ಶ್ರೀಕೃಷ್ಣನನ್ನು ಸದಾ ಮನಸ್ಸಿನಲ್ಲಿ ಧ್ಯಾನ ಮಾಡುವುದೇ ಜ್ಞಾನವು. ಜ್ಞಾನದಾತನೇ ನಮ್ಮೆಲ್ಲರಿಗೂ ಸ್ವಾಮಿಯು. ಜರತ್ಕಾರುವಿನಿಂದ ಮನಸಾದೇವಿಯು ಗರ್ಭಿಣಿಯಾದಳು. ಪತಿವ್ರತೆಯಾದುದರಿಂದ ಕೋಪಿಸಿಕೊಳ್ಳಲಿಲ್ಲ. ಜ್ಞಾನದಿಂದ ಕೂಡಿದವರಿಗೆ ದುಃಖವಿಲ್ಲ. ಅವನ ಮನೆಗೆ ಮನಸಾದೇವಿ ನಡೆದು ಭಕ್ತಿಯಿಂದಿರಲು ನಾರಾಯಣಾಂಶಭೂತನಾದ ಜ್ಞಾನಿಗಳಿಗೂ ಗುರುವಾದ ಆಸ್ತಿಕ ಮುನಿಗೆ ತಾಯಿಯಾದಳು. ಆಸ್ತಿಕನು ಶ್ರೀ ಭುವನೇಶ್ವರಿ ಮಹಾಮಂತ್ರ ದೀಕ್ಷೆ ಪಡೆದು ಪುಷ್ಕರ ಕ್ಷೇತ್ರದಲ್ಲಿ ತಪಸ್ಸಿಗೆ ಕುಳಿತನು. ಬಹುಕಾಲವಾದ ಮೇಲೆ ಯೋಗಸಿದ್ಧನಾಗಿ ಗುರುವಾದ ಶಿವನನ್ನು ವಂದಿಸಿದನು. ತಾಯಿಯೊಡನೆ ತಾತ ಕಶ್ಯಪನ ಆಶ್ರಮಕ್ಕೆ ಬರಲು ಆಸ್ತಿಕನ ಶ್ರೇಯಸ್ಸಿಗಾಗಿ ಕಶ್ಯಪನು ಬಹುರತ್ನಗಳನ್ನು ದಾನ ಮಾಡಿ ಋಷಿಗಳಿಗೆ ಭೋಜನ ಮಾಡಿಸಿದನು. ಜನಮೇಜಯ, ಈ ಆಸ್ತಿಕ ಮುನಿಯೇ ನನ್ನ ಸರ್ಪಯಾಗವನ್ನು ನಿಲ್ಲಿಸಿ ಸರ್ಪವಂಶವನ್ನು ಉದ್ಧಾರ ಮಾಡಿದನು ಎಂದು ವ್ಯಾಸಮುನಿಯು ಹೇಳಿದನು. ಮನಸಾದೇವಿಯು ಮಹಾಮಹಿಮಳು, ಸಕಲ ದೇವತೆಗಳಿಂದಲೂ ಪೂಜೆಯನ್ನು ಪಡೆಯುವವಳು. ದೇವೇಂದ್ರನು ಈ ದೇವಿಯನ್ನು ಓಂ ಹ್ರೀಂ ಶ್ರೀಂ ಮನಸಾದೇವೈ ಸ್ವಾಹ ಎಂಬ ಮಂತ್ರದಿಂದ ಪೂಜಿಸಿ ಸ್ತುತಿ ಮಾಡಿರುವನು. ತಾಯಿ ಮನಸಾದೇವಿ, ನೀನು ಪರಬ್ರಹ್ಮ ಶಕ್ತಿ ಸ್ವರೂಪಿಯು, ದಯೆಯ ಸಹೋದರಿಯು, ಶುದ್ಧ ಸಾತ್ವಿಕ ಸಂಪನ್ನಳು, ಲಕ್ಷ್ಮೀ ಸ್ವರೂಪಳು, ಸರ್ಪ ಸಂರಕ್ಷಕಿಯು ಎಂದು ಸ್ತೋತ್ರ ಮಾಡಲು ಸುರಧೇನುವು ಬಂದು ಅಮೃತಾಭಿಷೇಕದಿಂದ ಮನಸಾದೇವಿಗೆ ಸಂತಸವನ್ನು ಉಂಟುಮಾಡಿ ಜ್ಞಾನ ರಹಸ್ಯಗಳನ್ನು ಉಪದೇಶಿಸಿ ಸ್ವರ್ಗಕ್ಕೆ ಹೋಯಿತು. ಲೋಕದ ಸಮಸ್ತ ಗೋವುಗಳ ತಾಯಿ ಸುರಧೇನು, ಸುರಭಿ ಅಥವಾ ಕಾಮಧೇನುವನ್ನು ಶ್ರೀಕೃಷ್ಣನು ತನ್ನ ವಾಮಾಂಶದಿಂದ ಸೃಷ್ಟಿಸಿದನು. ಅಮರರೆಲ್ಲರಿಗೂ ಅಮೃತವನ್ನು ಕೊಡುವವಳು ಸುರಭಿ. ಶ್ರೀಕೃಷ್ಣನಿಗೆ ಪ್ರಿಯವಾದ ಹಾಲು, ಮೊಸರು, ಬೆಣ್ಣೆಯನ್ನು ಕೊಡುವವಳು ಕಾಮಧೇನು. ಅವಳ ಸುಂದರವಾದ ಸಮಸ್ತ ಗೋಪರಿವಾರವಿರುವ ಗೋಲೋಕವು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದುದು. ಓಂ ಸುರಭೈ ನಮಃ ಎಂಬ ಮೂಲ ಮಂತ್ರದಿಂದ ದೀಪಾವಳಿ ಎಂದು ಗೋಪೂಜೆ ಮಾಡಿದರೆ ಕೃಷ್ಣನು ನಮ್ಮ ಆಸೆಗಳನ್ನು ಪೂರ್ಣ ಮಾಡುವನು. ಸುರಭಿಯ ಸ್ತುತಿ. ನಮೋ ದೇವೈ ಮಹಾದೇವೈ
ಸುರಭ್ಯೈ ಚ ನಮೋ ನಮಃ ಗವಾಂ ಬೀಜ ಸ್ವರೂಪಾಯೈ ನಮಸ್ತೆ ಜಗದಂಬಿಕೆ ನಮೋ ರಾಧಾ ಪ್ರಿಯಾಯೈ ಚ ಪದ್ಮಾಂಶಾಯೈ ನಮೋ ನಮಃ ನಮಃ ಕೃಷ್ಣ ಪ್ರಿಯಾಯೈ ಚ ಗವಾಂ ಮಾತ್ರೆ ನಮೋ ನಮಃ ಕಲ್ಪವೃಕ್ಷ ಸ್ವರೂಪಾಯೈ ಸರ್ವೇಷಾಂ ಸತತಂ ಪರೆ ಕ್ಷೀರದಾಯೈ ಧನದಾಯೈ ಬುದ್ಧಿದಾಯೈ ನಮೋ ನಮಃ ಶುಭಾಯೈ ಚ ಸುಭದ್ರಾಯೈ ಗೋಪ್ರದಾಯೈ ನಮೋ ನಮಃ ಯಶೋದಾಯೈ ಕೀರ್ತಿದಾಯೈ ಧರ್ಮದಾಯೈ ನಮೋ ನಮಃ ಎಂದು ದೇವೇಂದ್ರನು ನಮಸ್ಕರಿಸಲು ಸುರಭಿಯು ಸುಪ್ರಸನ್ನಳಾಗಿ ಸರ್ವತ್ರ ಯಜ್ಞಗಳಿಗೆ ಬೇಕಾದ ಕ್ಷೀರವನ್ನು ಸಮೃದ್ಧಿಯಾಗಿ ನೀಡಲು ಯಜ್ಞಗಳು ಸಾಂಗವಾಗಿ ನೆರವೇರಿ ಸುರರಿಗೆ ಸಂತೋಷವಾಯಿತು. ಸುರಭಿಯ ಸ್ತೋತ್ರವನ್ನು ಹೇಳುವವರು ಗೋವುಗಳು ಧನ ಕೀರ್ತಿ ಪುತ್ರವಂತರಾಗಿ ಯಜ್ಞ ಫಲಗಳನ್ನು ಹೊಂದಿ ಭಕ್ತರಾಗಿ ಭಗವಾನ್ ಶ್ರೀಕೃಷ್ಣನ ಸೇವೆಯಲ್ಲಿ ನಿರತರಾಗುವರು. ಪುನರ್ಜನ್ಮ ರಹಿತರಾಗುವರು. ದಿವ್ಯಜ್ಞಾನಿಗಳಾಗಿ ಮೋಕ್ಷವನ್ನು ಪಡೆಯುವರು. ಓಂ ತತ್ಸತ್. ಇಲ್ಲಿಗೆ ಶ್ರೀದೇವಿ ದಿವ್ಯ ದರ್ಶನದ 9ನೇ ಸ್ಕಂದ ಮುಕ್ತಾಯವಾಗಿದೆ. ಬಂಧುಗಳೇ, ನಾಳೆ ನಿಮ್ಮ ಮುಂದೆ 10ನೇ ಸ್ಕಂದದೊಂದಿಗೆ ಬರುತ್ತೇನೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಸದ್ದನ್ನು ಒತ್ತಿ.